ನಮಸ್ಕಾರ ಎಲ್ಲರಿಗೂ. ಇವತ್ತೇನು ಹೆಲ್ತ್ ಬಗ್ಗೆ ವಿಡಿಯೋ ಮಾಡೋರು ಇದನ್ನೇನು ಮಾಡ್ತೀರಂತ ಕೇಳ್ತಿದ್ದೀರಾ? ಏನಿಲ್ಲ, ಈ ತುಂಬ ಜನಕ್ಕೊಂದು ನಾನು ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಧಾರವಾಡದಿಂದ ಅಥವಾ ಹುಬ್ಬಳ್ಳಿಯಿಂದ ಈ ರೂಟಿಂದ ಬರ್ತೀರಾ, ಈಗ ಬಂದಾಕೊಂಡು ಸ್ಟೇಟ್ ಹೋದರೆ ನಿಮ್ಗೆ ಚೆನ್ನಾಗಿದೆ ಹೈವೇ. ಅದೇ ಥರ ಈ ಒಳಗಡೆ ಒಂದು ಶಾರ್ಟ್ಕಟ್ ರೂಟ್ ಹೋಗುತ್ತೆ ಯಾಣಕ್ಕೆ ಮತ್ತು ಇದಕ್ಕೆ ಗೋಕರ್ಣಕ್ಕೆ. ಈ ರೂಟ್ನ ಮಾತ್ರ ತೊಗೋಬೇಡಿ. ಎದಕ್ಕಂದರೆ ಈ ರೂಟ್ ಇಷ್ಟು ಹಾಳಾಗಿಬಿಟ್ಟಿದೆಯಲ್ಲ, ನನಗೆ ಲೈಫಲ್ಲೇ ನೋಡಿಲ್ಲ ಮಾರಿ ಇಷ್ಟು ಕೆಟ್ಟಿದ್ರು. ಇದು ಯಾಣದ ತನಕ ಚೆನ್ನಾಗಿದೆ, ಸಿಮೆಂಟ್ ರೋಡ್ ಇದೆ. ಅದಾದ ಕೂಡಲೇ ರೋಡ್ ಸ್ಟಾರ್ಟ್ ಆಗುತ್ತೆ ನೋಡಿ. ಹತ್ತತ್ರ ಒಂದು ಏನೊಂದು 5-6 ಕಿಲೋಮೀಟ್ರ್ ಇಷ್ಟು ಹದಗೆಟ್ಬಿಟ್ಟಿದೆಯಲ್ಲ, ರೋಡೇ ಇಲ್ಲ ಅಂದ್ಬಿಟ್ಬಿಟ್ಟು ನಾನು ಅಷ್ಟು ನನಗೆ ಟಯರ್ಡ್ ಆಗಿಬಿಟ್ಟಿದೆ. ಮತ್ತು ಇನ್ನೊಂದೇನೆಂದರೆ, ಯಾವುದೇ ಕಾರಣಕ್ಕೂ ಈ ಮಳೆಗಾಲದಲ್ಲಿ ಗುಡ್ಡ ಕುಸಿತ ಜಾಸ್ತಿ ಇರುತ್ತೆ. ಶಾರ್ಟ್ಕಟ್ನ ತೊಗೊಳ್ಲಿಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಗೂಗಲ್ ತೋರಿಸಿದ್ರು ಹೋಗ್ಲಿಕ್ಕೆ ಹೋಗಬೇಡಿ. ಒಂದು 5-6 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗುತ್ತೆ ಈ ಸ್ಟೇಟ್ ಹೋಗ್ಬಿಟ್ರೆ ನಿಮಗೆ ಈ ಹೈವೇಯಿಂದ. ಓಕೆ, ಇಲ್ಲಾಂದರೆ ನಿಮಗೆ ಏನೋ, ನನಗಂತೂ ತುಂಬ ಸಾಕಾಗ್ಬಿಡುತ್ತೆ. ನನಗೆ ಇಷ್ಟು ಟಯರ್ಡ್ ಆಗಿದೆಯಲ್ಲ ನನಗೆ. ಎಷ್ಟೋ ಜನ ಹೋಗ್ತಿದ್ದಾರೆ ಪಾಪ. ಇಲ್ಲಿ ಬೋರ್ಡ್ ಇದೆ, ಬಟ್ ಬೋರ್ಡ್ ಕಾಣಲ್ಲ ಎಲ್ಲರಿಗೂ. ನೋಡಿ, ಬೋರ್ಡ್ ಇದೆ, ಬಟ್ ಬೋರ್ಡ್ ಯಾರು ನೋಡೋದಲ್ಲ, ಹಾಗೆ ಹೋಗ್ಬಿಡ್ತಾರೆ. ದಯಮಾಡಿ ಇದನ್ನ ಅವಾಯ್ಡ್ ಮಾಡಿ ರೂಟ್ನ. ಗೋಕರ್ಣ ಹೋಗೋರಿದ್ದರೆ ಈ ಸ್ಟೇಟ್ ಹೈವೇ ತೊಗೊಂಬಿಡಿ ಅಷ್ಟೇ. ಇಲ್ಲಿ ಒಂದು ಈ ಥರ ಬರುತ್ತೆ ರೂಟು. ಶಾರ್ಟ್ಕಟ್ ತೊಗೊಳ್ಲಿಕ್ಕೆ ಹೋದರೆ ಇವತ್ತಂದ್ರೂ ಮುಟ್ಟಲ್ಲ ನೀವು ರೂಟಿಂದ. ಯಾಣ ಮುಟ್ಬೋದು ಅಷ್ಟೇ, ಅದು ಬಿಟ್ಟರೆ ಗೋಕರ್ಣಕ್ಕಂತೂ ಇಲ್ ಟೇಕ್ ಲಾಟ್ಸ್ ಆಫ್ ಟೈಮ್. ಏನೋ ಮಾಡಬೇಕು ಅನಿಸ್ತು ವಿಡಿಯೋ ಒಂದು. ಮತ್ತು ಗುಡ್ಡ ಕುಸಿತ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನೋಡಿ ಹೋಗಿ. ಶಾರ್ಟ್ಕಟ್ನ ಉಪಯೋಗಿಸ್ಬೇಡಿ, ಆದಷ್ಟು ಹೈವೇಗಳನ್ನ ಉಪಯೋಗಿಸಿ. ಧನ್ಯವಾದ.